ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾರು ಗೌಡ ಯೂಟ್ಯೂಬ್ ಚಾನಲ್. ಸೊ ಇದು ಮೂರನೇ ಆಷಾಢ ಶುಕ್ರವಾರದ ವಿಲಾಗ್ ಆಗಿರುತ್ತೆ. ಸೊ ನಾನು ಲಾಸ್ಟ್ ಟೈಮು ಕೂಡ ಶುಕ್ರವಾರ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೀಪ ಅನಿಸಿದ್ದೆ. ಸೊ ಈ ಶುಕ್ರವಾರ ವಿದ್ಯಾನಪುರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಸೊ ಅದಕ್ಕೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗೀತು. ಬಟ್ ಟೈಮ್ ನೋಡಿದ್ರೆ ಆಲ್ರೆಡಿ 11:10 ಆಗಿಬಿಟ್ಟಿದೆ. ಬಟ್ ಅವ್ನು ಸ್ಕೂಲಿಂದ ಕರ್ಕೊಂಡು ಬರಬೇಕು 12 ಸೊ ಇನ್ನು ವಿದ್ಯಾನಪುರ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದಂತ. ಸರಿ ಅಂದ್ಬಿಟ್ಟು ಇಲ್ಲೇ ಈ ವಾರನೂ ಕೂಡ ಇಲ್ಲೇ ದೀಪ ಹಂಚೋಣ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮನೆ ಹತ್ರನೇ ಅಂತ ಅಲ್ಲಿಗೆ ಹೊರಟೆ. ಸೊ ಅಲ್ಲೋಗಿ ನೋಡ್ತೀನಿ, ಅಲ್ಲೂ ಕೂಡ ಜನ ಬಟ್ ಚಿಕ್ಕ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಕಾಣಿಸ್ತಾ ಇದ್ದಾರೆ ನಾನು. ಬಟ್ ಹಂಗೆ ಜನ ಖಾಲಿ ಆಗ್ತಾ ಇರ್ತಾರೆ, ಕ್ಯೂ ಏನಿರಲ್ಲ ಅಲ್ಲ. ಸೊ ಅದಕ್ಕೆ ಸರಿ ಅಂತ ಅಲ್ಲೇ ಜಾಗ ಎಲ್ಲೋ ಹುಡ್ಕೊಂಡು ಕೂತ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಹೋಗಿ ದೀಪ ಅನಿಸ್ಬಿಟ್ಟು ಬಂದೆ. ದೀಪ ಎಲ್ಲ ಹಂಚ್ಬಿಟ್ಟು ಬಂದಮೇಲೆ ತಿರ್ಗಾ ಅರ್ಚನೆ ಮಾಡ್ತಾರೆ. ಸೊ ಅರ್ಚನೆ ಎಲ್ಲ ಮಾಡಿಸಿ ಸ್ವಲ್ಪ ಕೂತಿದ್ದು ಹೊರಟೆ. ಸೊ ಆಲ್ರೆಡಿ ಟೈಮ್ 12 ಆಗೋಗಿತ್ತು. ಸರಿ ಆಯಿತು, ಇನ್ನೇನು ಅವ್ನು ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಗೋಗಿತ್ತು. ಸರಿ ಅವನದವೇ ಹಂಗೆ ಕರ್ಕೊಂಡು ಮನೆಗೆ ಹೋಗೋಣ ಅಂತ ಸ್ಕೂಲ್ ಹತ್ರ ಹೋಗ್ಬೇಕೀಗ. ಸ್ಕೂಲ್ ಹತ್ರ ಹೋಗೋಷ್ಟು ಆಲ್ರೆಡಿ 5 minutes ಲೇಟ್ ಆಗಿತ್ತು. ಪಾಪ ವೇಟ್ ಮಾಡ್ತಿದ್ದ. ಸರಿ ಅಂತ ಏನು ಮಾಡ್ತಾ ಇದ್ದೀರಾ ಬೇಬಿ? ಬಂದಿದ್ದ ತಕ್ಷಣ ಅವನು ಫಸ್ಟು ಹೋಮ್ವರ್ಕ್ ತೋರಿಸ್ತಾನೆ. ಅಮ್ಮ ಹೋಮ್ವರ್ಕ್ ಕೊಟ್ಟಿದ್ದಾರೆ ನೋಡೋಂತ. ಆಮೇಲೆ ತಕ್ಷಣ ಫಿನಿಷ್ ಮಾಡಿಬಿಡ್ತಾನೆ. ಆಮೇಲೆ ಬಾಕ್ಸು ಕೂಡ ಲಂಚ್ ಎಲ್ಲ ಫಿನಿಷ್ ಮಾಡಿದ್ದೀನಿ ಅಂತ ಬಾಕ್ಸ್ ಕೂಡ ತೋರಿಸ್ತಾನೆ. ಸೊ ಹಿಂಗೆಲ್ಲ ಒಂದು ಡೈಲಿ ರೊಟೀನ್ ಎಂಡಾಗುತ್ತೆ. ಆಮೇಲೆ ಮಧ್ಯಾಹ್ನ ಆಟ ಆಡ್ಕೊಂಡು ಆಮೇಲೆ ಸುಸ್ತಾಯಿತು ಅಂತ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಮಲ್ಕೊಂಡಿದ್ದ. ಸರಿ ಆಯಿತು ಅಂತ ನಂದು ಕೆಲಸ ಸ್ಟಾರ್ಟ್ ಆಗೋಗಿತ್ತು. ನಂದು ಲಾಗಿನ್ ಟೈಮ್ 3:30 ಸ್ಟಾರ್ಟು. ಸೊ ಲಾಗಿನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಇದು ನನ್ನ ಶುಕ್ರವಾರದ ವಿಲಾಗ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.